ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಘಟಪ್ರಭಾದಲ್ಲಿ ಪುರಸಭೆಯ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲ ಅಂತ ಇವತ್ತು ಕರ್ನಾಟಕ ಸಮತಾ ಸೈನಿಕ ದಳದ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಗಂಡವಗೋಳ್ ನೇತೃತ್ವದಲ್ಲಿ ಅವರ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇವತ್ತು ಮುರ್ತುಂಜಯ ಸರ್ಕಲ್ದಿಂದ ಪುರಸಭೆ ಕಾರ್ಯಾಲಯಕ್ಕೆ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಕುಳಿತುಕೊಂಡು ಬಿಟ್ಟರು. ಏನು ಮೂಲಭೂತ ಸೌಲಭ್ಯ ಇಲ್ಲಿ ನೋಡಿ, ಘಟಪ್ರಭಾದಲ್ಲಿ ಅನೇಕ ಸುತ್ತಮುತ್ತಲಿನ ಹಳ್ಳಿಗಳಿಂದಾಗಲಿ ಹಾಗೂ ಬೀದಿ ಬದಿ ವ್ಯಾಪಾರಿಗಳು, ಚಹಾ ಮಾರೋರು ಒಂದು ಸಣ್ಣ ಸಣ್ಣ ಗಾಡಿಗಳನ್ನು ಹಚ್ಚಿ ತಮ್ಮ ಜೀವನೋಪಾಯ ಮಾಡಿಕೊಳ್ಳುವಂಥ ಜನರಿಗೆ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಟೆಂಡರ್ ತೆಗೆದುಕೊಂಡಂಥ ವ್ಯಕ್ತಿ ಅವನು ತೀರಾ ದಬ್ಬಾಳಿಕೆಯಿಂದ ಕರ ವಸೂಲಿ, ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾನೆಂದು ಆರೋಪ ಮಾಡುತ್ತಿರುವ ಅರ್ಜುನ್ ಗಂಡವಗೋಳ್ ಎರಡನೆಯ ಸೌಲಭ್ಯ ನೋಡಿ, ಇಲ್ಲಿ ಟ್ರಾಫಿಕ್ ಸಮಸ್ಯೆ. ಸಚಿವರು ಈ ಹಿಂದೆ ಅನೇಕ ಬಾರಿ ಹೇಳಿದರು, ಈ ಟ್ರಾಫಿಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಮಾಸ್ಟರ್ ಪ್ಲ್ಯಾನೇ ಅಸ್ತ್ರ ಅಂತ. ಅದು ಸಹಿತ ಇನ್ನು ನೆನಗುದಿಗೆ ಬಂದಿದೆ. ಇಲ್ಲಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನು 3ನೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರಿ ಸೌಲಭ್ಯ ಆಗಬೇಕು. ಡೆಲಿವರಿ ಪೇಷಂಟ್ಗಳು ಹೋಗಬೇಕಾದ್ರೆ, ಯಾವುದೇ ರೋಗಿಗಳು ಈ ಮುಖ್ಯ ರಸ್ತೆಯಿಂದ ಹೋಗಬೇಕಾದ್ರೆ ಅನೇಕ ರೀತಿಯ ಟ್ರಾಫಿಕ್ ಅಡೆತಡೆಗಳಿಂದ ಆ ಪೇಷಂಟ್ ಆಸ್ಪತ್ರೆಗೆ ಮುಟ್ಟುವುದೇ ಕಠಿಣವಾಗಿದೆ. ಇದರಲ್ಲಿ ಪ್ರಮುಖವಾದ ಅಂಶ ತೆರಿಗೆ ವಸೂಲಿ ದಬ್ಬಾಳಿಕೆಯಿಂದ ಮಾಡುತ್ತಿರುವುದು. 30 ಲಕ್ಷಕ್ಕೆ ಟೆಂಡರ್ ಆಗುತ್ತಿರುವಂಥ, ಆವಾಗ ದಬ್ಬಾಳಿಕೆ ಆಗಲಿಲ್ಲ, ಈಗ 16 ಲಕ್ಷಕ್ಕೆ ಆಗಿದೆ. ಈಗ ದಬ್ಬಾಳಿಕೆಯಿಂದ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಪುರಸಭಾ ಕಾರ್ಯಾಲಯದ ಮುಂದೆ ಕುಳಿತುಕೊಂಡು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಇವತ್ತು ಅರ್ಜುನ್ ಗಂಡವಗೋಳ್ ನೇತೃತ್ವದಲ್ಲಿ ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ವಿವರವನ್ನು ನಂಬರ್ ಒನ್ ಚಾನಲ್ ಮುಖಾಂತರ ತಾವು ನೋಡಬಹುದು. ಯಾಕೆಂದರೆ ಘಟಪ್ರಭಾ ತೀವ್ರ ಬೆಳೆಯುತ್ತಿರುವ ನಗರ ವೀಕ್ಷಕರೇ. ಅದಕ್ಕೆ ಕರ್ನಾಟಕ ಸಮತಾ ಸೈನಿಕ ದಳದ ನೇತೃತ್ವ ವಹಿಸಿದಂಥ ಅಧ್ಯಕ್ಷ ಅರ್ಜುನ್ ಗಂಡವಗೋಳ್ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಯಾಕೆಂದರೆ ಮೂಲಭೂತ ಸೌಲಭ್ಯದ ಕೊರತೆ ತುಂಬ ಆಗ್ತಾ ಇದೆ. ಮನವಿ ತೆಗೆದುಕೊಳ್ಳಲಿಕ್ಕೆಯೂ ಸಹಿತ ಮುಖ್ಯಾಧಿಕಾರಿ ಬರಲಿಲ್ಲ. ಅದು ತೀರಾ ಆಕ್ರೋಶಭರಿತವಾಗಿದ್ದು, ಅದರ ನಂತರ ಅಲ್ಲಿ ಮನವಿ ಮತ್ತೊಬ್ಬರಿಗೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕೆಂದರೆ ಈ ಪುರಸಭೆ ದೈನಂದಿನವಾಗಿ ಜನಸಂಖ್ಯೆ ಆಧಾರದ ಮೇಲೆ ಪಟ್ಟಣ ಪಂಚಾಯಿತಿಯಿಂದ ಮೇಲ್ದರ್ಜೆಗೇರಿ ಪುರಸಭೆಯಾಗಿದೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು. ಕೆಲವು ಅನಾನುಕೂಲತೆಯ ಕಾರಣದಿಂದ ಇಲ್ಲಿಯ ಸೌಲಭ್ಯಗಳು ವಂಚಿತವಾಗ್ತಾ ಇದ್ದಾವೆ. ಅದಕ್ಕೆ ಸಮತಾ ಸೈನಿಕ ದಳ ಕರ್ನಾಟಕ ಇವತ್ತು ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಿದ್ದು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ಅದರ ವಿವರವಾದ ವರದಿ ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ತಾವು ನೋಡ್ಬೋದು ವೀಕ್ಷಕರೇ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಮಸ್ಕಾರ.
जय भीम, बोलो रे बोलो, बोलो रे बोलो, बोलो रे बोलो। ಘಟಪ್ರಭಾ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮಲ್ಲಾಪುರ PG ಕರ್ನಾಟಕ ಸಮತಾ ಸೈನಿಕ ದಳ ಬೆಳಗಾವಿ ಜಿಲ್ಲಾ ಘಟಕದಿಂದ ನ್ಯಾಯಕ್ಕಾಗಿ ಹೋರಾಟದ ಸನ್ನಿವೇಶ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ದರ್ಶನ ಐತಿ. ಈ ಕುರಿತಂತ ನಮ್ಮ ಕಷ್ಟಗಳ ದಲಿತರಿಗೆ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಇರೋದನ್ನು ಗೋಸ್ಕರ ಇವತ್ತಿನ ದಿವಸ ಮಾರ್ಕೆಟ್ ಬಗ್ಗೆ ವಿಷಯ ಒಂದು, ಎರಡನೇದು ಘಟಪ್ರಭಾದಲ್ಲಿ ಸಾರ್ವಜನಿಕರ ಆಸ್ಪತ್ರೆ ಬಗ್ಗೆ ಕುರಿತು ಮಾತು ಎರಡನೇ ವಿಷಯ. ಮೂರನೇ ವಿಷಯ, ಇಲ್ಲಿ ಆಗುವಂಥದ್ದು ಮಾರ್ಕೆಟದಲ್ಲಿ ಲೈನ್ದಲ್ಲಿ ವಾಹನಗಳು ನಿಲ್ಲಿಸಲಿಕ್ಕಾಗಲಿ ಯಾವುದೇ ನಿಲ್ಲಿಸಲಿಕ್ಕೆ ಸ್ಥಳಾಂತರ ಇಲ್ಲ. ಇದು ನ್ಯಾಯಬದ್ಧವಾಗಿ ಮಾಡ್ತಾ ಇದ್ದಾರೆ, ಇದಕ್ಕೆ ಯಾವುದೂ ತಪ್ಪೇನಿಲ್ಲ. ಅದಕ್ಕೆ ಸ್ಪಂದನೆ ಅಧಿಕಾರಿಗಳು ಇವತ್ತು ಮುಂಚಿತವಾಗಿ ಅವ್ರಿಗೆ ಹೇಳಿದ್ರು ಅವರು ಸ್ಪಂದನೆ ಕೊಟ್ಟಿಲ್ಲ ಕಾಣ್ತದೆ. ಏನು ಅನ್ಯವಶ್ಯಕ ಹೋಗಿದಾರೋ ಗೊತ್ತಿಲ್ಲ, ಅದು ನಿಮಗೆ ಗೊತ್ತು. ಅಧಿಕಾರಿಗಳು ಮುಂದೆ ಬನ್ನಿ ಸರ್. ದಲಿತ ವಿರೋಧಿ ಅಧಿಕಾರಿಗಳಿಗೆ, ದಲಿತ ವಿರೋಧಿ ಮುಖ್ಯಾಧಿಕಾರಿಗಳೇ, ಕಡೆ ಕಳಿಸುತ್ತಿರುವ ವಿರೋಧಿ ಅಧಿಕಾರಿಗಳಿಗೆ, ಬೀದಿ ವ್ಯಾಪಾರಸ್ಥರನ್ನು ಕಾಡ್ತಿರುವ ಅಧಿಕಾರಿಗಳಿಗೆ ಏನೇ ಬರಲಿ, ಇವತ್ತಿನ ದಿವಸ ನಾವು ಕರ್ನಾಟಕ ಸಮತಾ ಸೈನಿಕ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಪ್ರತಿಭಟನೆ ಹಮ್ಮಿಕೊಂಡಿರುವಂಥ ಉದ್ದೇಶ ಏನೇ ಇರಲಿ ಅದನ್ನು ಮುಖ್ಯಾಧಿಕಾರಿಗಳಿಗೆ ಬಂದು ನಮ್ಮ ಸ್ವೀಕಾರ ಮಾಡ್ಬೇಕು. ಮುಂದೆ ಮೇಲ್ಪಟ್ಟ ಮೇಲಾಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಅವರು ತಿಳಿಸ್ಬೇಕು. ಅವರು ತಿಳಿಸುವುದಲ್ಲದೆ ಇವತ್ತ ದಲಿತರನ್ನ ಕಡೆಗಣಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಬೇಡಿಕೆ, ನಮ್ಮ ಮನವಿ, ನಮ್ಮ ಸಮಸ್ಯೆ ಏನೇ ಇರಲಿ ಅದು ಎರಡನೇ ಮಾತು. ದಲಿತರನ್ನ ನಿರ್ಲಕ್ಷಿಸಿದ ಅಧಿಕಾರಿ ನಮ್ಮ ಕಾರ್ಯಾಲಯಕ್ಕೆ ಬೇಡ, ನಮ್ಮ ನಗರಕ್ಕೆ ಬೇಡ. ದಲಿತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರದ ಮೊದಲನೇ ಕೂಗ್ತವೆ. ದಲಿತರನ್ನ ಸ್ಪಂದಿಸಿದ ಅದಕ್ಕೆ ಬರದ ಅಧಿಕಾರಿ ಇನ್ನು ಮುಂದೆ ಬರೋದೇ ಬೇಡ. ಯಾಕಪ್ಪ ಅಂದ್ರೆ ಉದ್ದೇಶಪೂರ್ವಕ ಬಂದಿಲ್ಲ ಅವರು. ನಾವು ಬರ್ತಾ ಇದ್ದೀವಿ ಸರ್ ಅಂತ ಹೇಳಿದ್ರು ಕೂಡ ಬನ್ನಿ ಅಂತ ಹೇಳ್ಕಿಸಿದ ಅವ್ರು ಬಂದಿಲ್ಲ. ಆದ ಕಾರಣ ನಮ್ಗೆ ನಮ್ಮ ನಗರಕ್ಕೆ, ನಮ್ಮ ಕಾರ್ಯಾಲಯಕ್ಕೆ, ನಮ್ಮ ಪುರಸಭೆಗೆ ಮುಖ್ಯಾಧಿಕಾರಿಗಳು BK ಪಾಟೀಲ್ ಅವರು ನಮ್ಮ ಕಾರ್ಯಾಲಯಕ್ಕೆ ಕಾರ್ಯನಿರ್ವಹಿಸುವುದು ಬೇಡ ಅಂತ ಸಂಬಂಧಪಟ್ಟ ಮೇಲಾಧಿಕಾರಿ ಗಮನಕ್ಕೂ ನಾವು ಕೊಡ್ತೀವಿ. ಅದೇ ರೀತಿ ಈಗ ನಾವು ಹಮ್ಮಿಕೊಂಡಿರುವಂಥ ಉದ್ದೇಶ ಮೊದಲನೇದಾಗಿ ಘಟಪ್ರಭಾ ನಗರದಲ್ಲಿ ಪುರಸಭೆಯಿಂದ ಟೆಂಡರನ್ನು ಪಡೆದಿರತಕ್ಕಂಥ ಗುತ್ತಿಗೆದಾರರು ಜಕಾತಿ ಕರ ವಸೂಲಿಯನ್ನು ಬೇಕಾಬಿಟ್ಟಿಯಾಗಿ ಬೀದಿ ವ್ಯಾಪಾರಸ್ಥರು ಇರ್ಬೋದು, ರೈತರು ಇರ್ಬೋದು, ದಿನಗೂಲಿಯವ್ರನ್ನ ಇರ್ಬೋದು, ಸಿಕ್ಕಾಬಿಟ್ಟು ಬೇಕಾಬಿಟ್ಟು ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಯಾಕ? ಸರ್ಕಾರಕ್ಕೆ ಅದೊಂದು ನಿಯಮ ಐತಿ. ನಿಯಮವನ್ನು ಉಲ್ಲಂಘನೆ ಮಾಡಿ ಯಾಕೆ ಮಾಡ್ತಾ ಇದ್ದಾರೆ? ಈ ವರ್ಷ ಸುಮಾರು 16 ಲಕ್ಷ ಆಗಿತ್ತು ಟೆಂಡರ್, ನಮ್ಮ ಗಮನಕ್ಕೆ ಐತಿ. 16 ಲಕ್ಷ ಆದಂಥ ಟೆಂಡರ್ ಮುಂದೆ ಹಿಂದಗಡೆ ಸುಮಾರು 2-3 ವರ್ಷ ಹಿಂದಗಡೆ 30 ಲಕ್ಷ ಆಗ್ತಿತ್ತು. ಅಂಥ ಸಂದರ್ಭದಾಗ ಕಿರುಕುಳ ಕೊಟ್ಟಿಲ್ಲ, ಯಾರು ದಬ್ಬಾಳಿಕೆ ಮಾಡಿ ಬೇಕಾಬಿಟ್ಟು ವಸೂಲಿಯನ್ನು ಮಾಡಿಲ್ಲ. ಅರ್ಧಕ್ಕರ್ಧ ಕಡಿಮೆ ಆದ ಸಂದರ್ಭದಾಗ ಯಾಕೆ ಡಬಲ್? ಸುಮಾರು ಒಂದು ಗಾಢದಿಂದ 30ರಿಂದ 50 ರೂಪಾಯಿ, ಬೀದಿ ಕುಂಡಾರಿಂದ 30ರಿಂದ 50 ರೂಪಾಯಿ ಪ್ರತಿದಿನ. ಎಷ್ಟು ಆಗ್ತದೆ ಗಂಟ? 20 ರೂಪಾಯಿ 10 ರೂಪಾಯಿ ತೊಗೊಂಡ್ರೆ ಇವ್ರದ್ದು 16 ಲಕ್ಷ 32 ಲಕ್ಷ ರೂಪಾಯಿ ಆಕೈತೆ. 40, 50, 100 ರೂಪಾಯಿ ತೊಗೋತಾರೆ. ಕೋಟಿ ಗಂಟ್ಲೆ ಹಣವನ್ನು ದಬ್ಬಾಳಿಕೆ ಮುಖಾಂತರ ರೈತರಿಂದ ಹಾಗೂ ಬೀದಿ ವ್ಯಾಪಾರದಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಮ್ಮ ಹೋರಾಟ. ಮೊದಲನೇದಾಗಿ ಅದನ್ನು ತಡಿಬೇಕು, ಅದು ತನಿಖೆ ಆಗಬೇಕು. ಎರಡನೇ ವಿಷಯಕ್ಕೆ ಬಂದರೆ ಘಟಪ್ರಭಾದಾಗ ಮುಖ್ಯವಾಗಿರೋದು ಮುಖ್ಯ ರಸ್ತೆಯಲ್ಲೇ ಟ್ರಾಫಿಕ್ ಸಮಸ್ಯೆ ಸುಮಾರು ಹಲವಾರು ವರ್ಷಗಳಿಂದ ನಾವು ಮನವಿ, ಸಂಘಟನಾಕಾರರಾಗಲಿ ನಾವಾಗಲಿ ಸಾರಿಂದ ಹಲವಾರು ಬಾರಿ ಮನವಿ ಕೊಟ್ಟಿದ್ದಾರೆ. ಸಂಘಟನಾ ಇರ್ಬೋದು ಅಥವಾ ನಮ್ಮ ಕ್ಷೇತ್ರದ
ಮಾನ್ಯ ಶಾಸಕರು ಹಾಗೂ ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ಕೂಡ ಅವರಿಗೆ ಆದೇಶನ ಖಡಕ್ಕಾಗಿ ನೀಡಿದ್ದಾರೆ. ಕುರ್ಚಿ ಖಾಲಿ ಮಾಡಬೇಕಾ ಇಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿ ರೋಡ್ ಅಗಲೀಕರಣ ಆಗಬೇಕಾ. ಸಚಿವರ ಮಾತು ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಮುಖ್ಯಾಧಿಕಾರಿಗಳು. ಇಂಥ ಕೊಬ್ಬಿನ ಅಧಿಕಾರಿ ನಮ್ಮ ಕಚೇರಿಗೆ ಬೇಡ. ಯಾಕಾಗಿಲ್ಲ, ಏನು ಸಮಸ್ಯೆ ಆಗ್ತಾ ಇದೆ ಗೊತ್ತಾ? ಸಾರ್ವಜನಿಕರಿಗೆ ಟ್ರಾಫಿಕ್ನಿಂದ ವಾಯು ಮಾಲಿನ್ಯಗಟ್ಟ ಸಾರ್ವಜನಿಕರ ಸಾರ್ವಜನಿಕರನ್ನ ಆಹಾರ ಹದಗೆಡ್ತಾ ಇದೆ. ಎರಡನೇದಾಗಿ ಮಕ್ಕಳು ಶಾಲಾ ಈಗಂತೂ ಕೊರೋನಾದಿಂದ ಶಾಲೆ ಬಂದಿದ್ದವು. ಶಾಲಾ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ. ಒಂದು ಡೆಲಿವರಿ ಪೇಷಂಟ್ ಇರ್ಬೋದು, ಮತ್ತು ಯಾವುದೋ ಒಂದು ಪೇಷಂಟ್ ಇರ್ಬೋದು, ಹೋಗ್ಬೇಕಾದ್ರೆ ಸುಮಾರು ಅರ್ಧ ಗಂಟೆ ಒಂದು ತಾಸು ಹಿಡಿದಿದೆ. ಮತ್ತು ಬೈಕ್ ಮೇಲೆ ಆಗಲಿ ಕಾರ್ ಆಗಲಿ ಮತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಅಂತೂ ಆ ಮೋದಿಯವ್ರನ್ನ ನೆನೆಸ್ಬೇಕು. ನಾವು ಗಗನಕ್ಕೆ ಹೋಗಿತ್ತು. ಇಂಥ ಸಂದರ್ಭ ಇದ್ದ ಟೈಮ್ದಾಗ ಇವ್ರು ಯಾಕೆ ನಿರ್ಲಕ್ಷ್ಯ? ಇವ್ರು ನಮ್ಮ ನಗರಕ್ಕೆ ಬೇಡವೇ ಬೇಡ. ಮೂರನೇದಾಗಿ ನಮ್ಮ ನಗರಕ್ಕೆ ಇದು ತಾಲೂಕಾ ಮೀರಿ ಬೆಳೆದಂಥ ನಗರ. ಎಲ್ಲ ರೀತಿಯಿಂದ ಇವತ್ತು ಇಲ್ಲಿ ಟ್ರೈನ್ ಅನುಕೂಲ ಇರ್ಬೋದು, ಆಸ್ಪತ್ರೆಗಳ ಅನುಕೂಲ ಇರ್ಬೋದು, ಕಾಲೇಜ ಮನ್ನುಳ್ದ ಎಲ್ಲ ರೀತಿಯ ಸೌಲಭ್ಯ ಇರುವ ನಗರಕ್ಕೆ ಮುಖ್ಯವಾಗಿ ಏನು ಬೇಕು? ನಗರ ಅಂತೂ ಹರಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆ ಬೇಕು. ಸುತ್ತಮುತ್ತ ಮೇನ್ ಸಿಟಿ ಕಟಪ್ರವಾರ ನಮ್ಮ ತಾಲೂಕಾ ಮೀರಿ ಹೋದ ಸಿಟಿ. ಮತ್ತು ಸಭೆ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಪೌರಸಭೆ ಅವು ಹಾಕೋತದು. ಅದ್ರ ತಕ್ಕಂಥ ಸೌಲಭ್ಯಗಳು ಯಾಕಿಲ್ಲ? ಮಾನ್ಯ ನಮ್ಮ ಶಾಸಕರು ಹಾಗೂ ಮಾಜಿ ಸಚಿವರು ನಮ್ಮ ಗ್ರಾಮಕ್ಕೆ, ನಮ್ಮ ನಗರಕ್ಕೆ ಎಕ್ಕಾಬಿಟ್ಟಿ ಅನುದಾನವನ್ನು ಬಳಕೆ ಮಾಡಿದ್ದಾರೆ. ಅದರ ಮೂಲ ಸಮಸ್ಯೆಗಳಿಗೆ ಅದು ಬಳಕೆ ಆಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಆಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆ ಅಂತೂ ಬೇಕೇ ಬೇಕು. ಮೂರನೇದಾಗಿ ನಗರಕ್ಕೆ ಬಸ್ ನಿಲ್ದಾಣ ಕೂಡ ಬೇಕು. ಬಸ್ ನಿಲ್ದಾಣ ಇಲ್ಲ, ಯಾವುದೇ ಒಂದು ವ್ಯವಸ್ಥೆನೂ ಇಲ್ಲ. ಸುಮಾರು ಕೋಟಿಗಟ್ಟಲೆ ಅನುದಾನ ಬರ್ತೈತೆ. ನಮ್ಮ ಶಾಸಕರು ನಮ್ಮ ನಗರಕ್ಕೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಾವೇನು ಹೇಳೋದಿಲ್ಲ. ಮೂಲಭೂತ ಸೌಲಭ್ಯಗಳಿಗೆ ಅಧಿಕಾರಿಗಳು ನಿರ್ಲಕ್ಷ್ಯತನ ಮೂಲಭೂತ ಸೌಲಭ್ಯಗಳು ಆಗಿಲ್ಲ. ಶಿಫಾರಸು ಮಾಡಬೇಕಾದದ್ದು ಇವರು ಜವಾಬ್ದಾರಿತನದಿಂದ ಮಾಡಿಲ್ಲ. ಸರ್ಕಾರಕ್ಕಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ನಾಲ್ಕನೆಯದಾಗಿ ಇವರು ಜಕಾತಿ ಕರ ವಸೂಲಿ ಮಾಡ್ತಾರಲ್ಲ, ಬೀದಿ ವ್ಯಾಪಾರದ ರೈತರು ಇರ್ಬೋದು, ಏನು ವ್ಯವಸ್ಥೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರು ಯಾಕೆ ಇವ್ರಿಗೆ ಕೊಡಬೇಕು? ಎದ್ರ ಸಲುವಾಗಿ ಕೊಡಬೇಕು? ಒಂದು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮುಖ್ಯ ರಸ್ತೆ ಒಳಗೆ ಒಂದು ಶೌಚಾಲಯ ಕೂಡ ಇಲ್ಲ. ಶೌಚಾಲಯ ಬೇಕು ರೀ. ಹೆಣ್ಣು ಮಕ್ಕಳ, ಮಹಿಳೆಯರ ಬೇರೆ ಊರಿಂದ ಬಂದವ್ರು ಎಲ್ಲಿ ಹೋಗ್ಬೇಕು? ರೈಲ್ವೆ ಸ್ಟೇಷನ್ ಮೇಲೆ 500 ರೂಪಾಯಿ ಫೈನ್ ಹಚ್ತಾರೆ, ಲಾಠಿ ಹಚ್ತಾರೆ ರೈಲ್ವೆ ಪೊಲೀಸರು. ಎಲ್ಲಿ ಹೋಗ್ಬೇಕು? ಇವ್ರಿಗೆ ಯಾಕೆ ಕೊಡಬೇಕು? ಅದಕ್ಕಿಂತ ನಮ್ಗೆ ನಿರ್ಲಕ್ಷ್ಯತನ ತೋರುವ ಅಧಿಕಾರಿ ನಮ್ಮ ನಗರಕ್ಕೆ ಬೇಡ. ಇನ್ನು ಮುಂದೆ ಬರುವ ದಿನದೊಳಗೆ ಉಗ್ರವಾದ ಪ್ರತಿಭಟನೆಯನ್ನು ಪುರಸಭೆ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ಮಾಡ್ತಂತ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸಮತಾ ಸೈನಿಕರ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಅರ್ಜುನ್ ಗಂಡವಗೋಳ್ ಕೆಲವೊಂದು ದಿವಸ ಅವರಿಗೆ ಗಡುವು ಕೊಡ್ತಾ ಇದ್ದೇನೆ. ಹಿಂದಾದ್ರೂ ನಾವು ಗಡುವು ಕೊಟ್ಟಿದ್ದು ಎಲ್ಲ ಹೇಳಿದ್ವು. ಇದು ಲಾಸ್ಟ್ ಇನ್ನು ಕೆಲವೊಂದು ದಿವಸ ನಾವು ಅವ್ರಿಗೆ ಗಡುವು ಕೊಡ್ತು. ಸುಮಾರು ಒಂದು 15 ದಿವಸ ಗಡುವು ಕೊಡ್ತು. ಅದರೊಳಗೆ ನಾವು ರಿಪ್ಲೈ ಹೇಳಬೇಕು. ಅವ್ರು ಆ್ಯಕ್ಚುಲಿ ಈಗ ನಮ್ಗೆ ಹೇಳ್ಬೇಕು. ಹಿಂದೆ ನಾವು ಮಾಡಿದ್ವು, ಹಿಂದೆ ಪ್ರತಿಭಟನೆ ಮಾಡಿ ಟೈಮ್ದಾಗ ಆದ್ರೂ ನಾವು ಹಿಂದೆ ಮಾಡಿದ್ದು. ನಮ್ಗೆ ಇನ್ನೂ ಅವ್ರು ಏನು ರಿಪ್ಲೈ ಸಂದೇಶ ತಿಳಿಸಿಲ್ಲ. ಇನ್ನು ಅವ್ರ ನಿರ್ಲಕ್ಷ್ಯತನದ ಬಗ್ಗೆ ಮತ್ತು ಅವ್ರ ಬೇಜವಾಬ್ದಾರಿತನದ ಬಗ್ಗೆ ನಾವು ಸಂಬಂಧಪಟ್ಟ ಮೇಲಾಧಿಕಾರಿಗಳಾಯ್ತು, ಸರ್ಕಾರಕ್ಕಾಯ್ತು, ನಮ್ಮ ಶಾಸಕರಿಗೆ ಆಯ್ತು ಅವ್ರ ಗಮನಕ್ಕೆ ನಾವು ಕೊಡ್ತೇವೆ. ಕೊಟ್ಟ ಅವ್ರ ಕ್ರಮ ತಗೋಬೇಕಂತ ಸಂಘಟನೆಯಿಂದ ಒತ್ತಾಯ ಹಾಕ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ 2 ಮಾತನ್ನು ಹೇಳಿ ಮುಗಿಸಾಯ್ತೀನಿ. ಜೈ ಭೀಮ್. ವಸೂಲಿ ಮಾಡೋರು ಗುತ್ತಿಗೆದಾರ ಮೇಲೆ ನಾವು ಕಾನೂನು ಬಾಹಿರ ಹೋಗ್ಬೇಕಾಗುತ್ತೆ. ನೀವು ಅಧಿಕಾರಿಗಳು ಕ್ರಮ ತಗೊಂಡು ಅವನ ಶಿಸ್ತಬದ್ಧವಾಗಿರ್ಬೇಕು, ನೇಮ ಇರಬೇಕು. ಯಾಕೆ ನೇಮ? ಇದು
ಪಟ್ಟಣ ಪಂಚಾಯತ್ ಈಗ ಜಸ್ಟ್ ಒಂದು 2 ತಿಂಗಳ ಪುರಸಭೆ ಆಗೈತಿ. ನಗರಸಭೆದಾಗ ಏನೈತೆ, ಮಹಾನಗರ ಪಾಲಿಕೆ ಏನೈತೆ, ಅದನ್ನ ಮೀರೈತಿ. ಇಲ್ಲಿ ಯಾಕೈತಿ? ಯಾರು ನಿಮ್ಗೆ ಹೇಳಾರಲ್ಲ, ಸ್ವಲ್ಪ ರೊಕ್ಕ ತಗೊಳ್ಳಿ ಮಾಡಿ ಕೆಲಸ ಮಾಡಿ ಬಂದ್ ಮಾಡಿ. ನಿಮ್ಗೆ ಕೇಳಾರ ಯಾರಿಲ್ಲ. ಯಾಕೆ ಹಿಂಗೆ ಮಾಡ್ತೀವಿ? ಸರ್ಕಾರ ನೇಮ ಐತಿ, ನೇಮ ಪ್ರಕಾರ ಏನು ಬೇಕಾದ್ರೆ ಮಾಡಿ. ನಾವು ನೇಮ ಮೀರಾಕೋಬೇಕು, ನಾವು ಕಾನೂನು ಕೈ ತೊಗೊಳಬೇಕು. ಅದನ್ನು ನಾವು ಆ ದಗಡ ಮಾಡೋದು. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಕ್ಕು ಕೊಟ್ಟಾರ, ಪ್ರತಿಭಟನೆ ಕಾನೂನ ಹೋರಾಟ ಮಾಡಿರ್ತೇವೆ. ಕಾನೂನು ಬದ್ಧವಾಗಿ ನಾವು ಕಾನೂನು ಚೌಕಟ್ಟೆ ಹೋಗಾರ. ಇನ್ನು ಕಾನೂನು ಬಾಹಿರವಾಗಿ ಯಾರೋ ಹೋದ್ರು ಅವ್ರನ್ನ ಜೈಲಿಗೆ ಎಟ್ಟುವಂಥ ವ್ಯವಸ್ಥೆ ಮಾಡ್ತದೆ. ಈ ಸಂದರ್ಭನ ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ? ಕಾರಣ ಏನು ಸರ್? ಹೇಗೆ ಈಗ ಪುರಸಭೆಯಾಗಿ ಈಗ ನಾವು ರೆಸಿಡೆಂಟ್ ಚಾರ್ಜ್ ತೊಗೊಂಡು ಎಷ್ಟು ಸರ್? ಇದು 1 ತಿಂಗಳಾಯ್ತು ರೀ ನಾವು ತೊಗೊಂಡಿವಿ ಸರ್. ನೀವು ಮನೆ ಪತ್ರ ಮುಂಚೆ ಕೊಟ್ಟಿದ್ದಲ್ಲ? ಮನೆಗೆ ಕೊಟ್ಟಿದ್ರು ನಮಗೆ ಕೊಟ್ಟಿದ್ದು ಬಂದಿದ್ರು ಮನೆಗೆ. ಇವತ್ತು ಸಡನ್ಲಿ SC ಅವರು ಮೀಟಿಂಗ್ ಕರೆದಾರೆ ಅಂದ್ರೆ ಚೀಫ್ ಆಫೀಸರ್ ಮೀಟಿಂಗ್ ಅಟೆಂಡ್ ಆಗ್ಯಾರ. ಅದು SC ದೌರ್ಜನ್ಯದ ಕೇಸ್ಗಳು ಏನಿದೆ ಅದ್ರ ಸಂಬಂಧಪಟ್ಟದ್ದೇ ಇದೆ. ನಿಮ್ಮೊಂದು ಕಾಪಿ ತೋರಿಸಿನ್ರಿ ಈಗ ಆಲ್ರೆಡಿ ಮೀಟಿಂಗ್ ಇದೆ. ಈಗ ಅದೇನು ಮನವಿ ಕೊಡ್ತಾರೆ ಅದಕ್ಕೆ ನಾವು ಸೂಕ್ತ ಕ್ರಮ ತಗೋತೀವಿ. ತಮ್ಮ ಮನಸ್ಸಿಗೆ ಸರ್ ನೀವು ಅಧಿಕಾರಿಗಳು ತಂದೆ ಬೇರೆ ಅಧಿಕಾರಿಗಳ ದಲಿತರನ್ನ ಮನವಿಗೆ ದಲಿತರ ಅಧಿಕಾರ ಅಧಿಕಾರಿ ಯಾಕಂದ್ರೆ ಈ ಮನವಿಯನ್ನ ಮುಂಚಿತವಾಗಿ ಕೊಟ್ಟಿದ್ದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಉದ್ದೇಶ ಪ್ರಕಾರ ಆಗ್ತದೆ ಒಂದು ರೀತಿಯಿಂದ ನೋಡಿದ್ರೆ. ಎರಡನೇ ಪ್ರಕಾರ ನೋಡಿದರೆ ಇಷ್ಟು ದಿವಸ ಆದ್ರೂ ಇವರು ಯಾವುದೇ ಬಗ್ಗೆ ದಲಿತ ಸಮಾಜ ಬಗ್ಗೆ ಆ ಮನವಿ ಕೊಟ್ಟರು ನೀವು ನಿರ್ಲಕ್ಷ್ಯ 100ಕ್ಕೆ 100 ಮಾಡಿದ್ದಾರೆ ಅಂತಂದು ನಮ್ಮ ಕರ್ನಾಟಕ ಸಂಸ್ಥಾ ಸಮಿತಿಗಳು ಹೇಳ್ತಾರೆ. ಹೌದೋ ಅಲ್ವೋ? ರೋಡು ಅದು ಇದು ಪ್ರಶ್ನೆ ಅಲ್ಲ. ಹೌದಾ ಅಲ್ವೋ? ಮನವಿ ಕೊಟ್ಟಿದ್ದಾರೆ ಇಲ್ವೋ? ಮನೆಗೂ ಸ್ವಲ್ಪ ಶಾಸಕರು ಹೇಳಿದ್ರು ಅವ್ರು ಬರೋಬ್ಬರ ಐತಾರೆ. ಅವ್ರು ಮನವಿ ಕೊಟ್ಟು ನಿಜನಾ? ಅವೆಲ್ಲ ನಾವು ತಿಳಿಸೇವಿಗೆಲ್ಲ ಮೇಲಾಧಿಕಾರಿಗಳಿಗೆ. ಹೌದಾ? ಯಾಕೆಂದ್ರೆ ಇವತ್ತಿನ ದಿವಸ ಹೈಯರ್ ಆಫೀಸರಿಂದ ಉತ್ತರ ಬರ್ಬೇಕಾಗಿದೆ.